ಲೇಖನ ಬರೆದು ಮುಗಿದು ಮಲಗುತ್ತಾ. ಏನಾದರೂ ತಪ್ಪು ಮಾಡಿದರೆ ಲೇಖನದಲ್ಲಿ? ಏನನ್ನೂ ಇಲ್ಲ. ನನ್ನ ಫ್ಯೂಚರ್ ಹೆಂಡತಿಗೆ ಅಂದು ಪ್ರಪೋಸ್ ಮಾಡಿದ್ದೆ. ಬಹುಶಃ ಮದುವೆ ಆಗಿದ್ದೇನಾ, ನನ್ನ ಹೆಂಡತಿ ಈ ವಿಡಿಯೋ ನೋಡ್ತಾ ಇದ್ದಾಳೆ ಅಂತಂದ್ರೆ ಗೊತ್ತಿಲ್ಲ. ಇಲ್ಲ, ಸುಳ್ಳು ಹೇಳಲ್ಲ. ಓದ್ತೀನಿ. ಬೇಡ, ನೆನ್ಪಿಡೋದು ಬೇಡ. ಸಾಧನೆ ಅಂದರೆ ಚೆನ್ನಾಗಿ ಬದುಕೋದು, ಖುಷಿಯಿಂದ ಇರೋದು. ನೀವೇ ಸಾಧನೆ. ಪ್ರೀತಿ ಅಂದರೆ ಗೌರವ. ನನ್ನ ಹೆಂಡತಿನೇ ಮೊದಲ ಕ್ರಶ್, ಯಾಕಂತಂದ್ರೆ ನಮ್ಮದು ಹೈಸ್ಕೂಲ್ ಪ್ರೀತಿ. ಮನೆಯಲ್ಲೇ ಇರ್ತೇನೆ. ಗೊತ್ತಿಲ್ಲ ಯಾರದ್ದು. ನಾನು ಕ್ಷಮೆ ಯಾರಿಗೆ ಯಾವುದೇ ತಪ್ಪು ಮಾಡಿದರೂ ಕೂಡ ಕ್ಷಮೆನ ಕೇಳೋಕ್ಕೆ ಹಿಂದೆ ಮುಂದೆ ನೋಡೋದಲ್ಲ. ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಬದುಕು, ಅದು ಕೂಡ ಬದುಕೆ. ಗೌರವಿಸುವಂಥದ್ದು. ನನ್ನಿಂದ ಬೇರೆಯವ್ರಿಗೆ ಬೇಸರ ಆದಾಗ ಭಾಳ ಬೇಜಾರಾಗುತ್ತೆ. ಯಾವುದ್ರ ಬಗ್ಗೂ ಹೆಮ್ಮೆ ಇಲ್ಲ. ಒಂದು ಅವಶ್ಯಕತೆಯನ್ನು ಪೂರೈಸಿಕೊಳ್ಳಿಕ್ಕಿರುವಂಥ ಟೂಲ್ ಅಷ್ಟೆ. ಎಲ್ಲರೂ ಕೂಡ ಹೌದು, ಬಹಳಷ್ಟಿವೆ. ಯಾವತ್ತೂ ತಲುಪದೇ ಇರುವಂಥದ್ದು ಒಂದು ಜಾಗ. ಖುಷಿಯಿಂದ ಇರ್ತೇನೆ. ನಮ್ಮ ಮನೆ, ಅನ್ನ ಮೊಸರು, ಭಾಳಷ್ಟಿದೆ. ನೆಮ್ಮದಿ. ತೀರಾ ಹತ್ತಿರದವರಿಗೆ ಏನೋ ಆದಾಗ ಅಥವಾ ಆಘಾತ ಆದಾಗ ಅತ್ಯಂತ ಆತಂಕ ಆಗುತ್ತೆ. ಬಹಳಷ್ಟು ಜನ ಇದ್ದಾರೆ. ನಾನು ಬಹುಶಃ ಈ ಸಮಾಜದಿಂದಲೇ ಹುಟ್ಟಿದ್ದು, ಹಾಗಾಗಿ ಸಮಾಜ. ಸುಳ್ಳು ಹೇಳೋದು ಮತ್ತು ಬ್ಲೇಮ್ ಮಾಡೋದು. ತೀರಾ ಭಾವನಾತ್ಮಕವಾಗಿ ಯಾರಾದರೂ ಮಾತಾಡ್ಬಿಟ್ರೆ ಭಾಳ ಕಣ್ಣೀರು ಬರುತ್ತೆ. ಡಾಕ್ಟರ್ ಆಗಲಿ ಬಯಸ್ತೇನೆ, ಯಾಕಂತಂದರೆ ಈ ಕೋವಿಡ್ ಸಮಯದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ಬೋದಿತ್ತು, ಮನೇಲೇ ಕೂತೆ ಅಂತ ಬೇಜಾರಿದೆ. ಡಾಕ್ಟರ್ ಆಗಬೇಕು ಅಂತ ಆಗ ಅನಿಸ್ತಿತ್ತು. ಮೊದಲು 2 ವರ ನಮ್ಮ ಪೂರೈಸು ಅಂತ ಕೇಳ್ತೇನೆ ಅಷ್ಟೆ.